ಫೈನಲಿ ವಿ ಆರ್ ಅಟ್ ಪಾರ್ಲೇಜಿ ಟೋಲ್. ನೋಡ್ರಪ್ಪ, ಎಲ್ಲ ರೈಡರ್ಸ್ಗಳೆಲ್ಲ ರೆಡಿಯಾಗಿ ನಿಂತ್ಕೊಂಡ್ಬಿಟ್ಟವ್ರೆ, ಎಲ್ಲ ಹೊರಡ್ತವ್ರೆ. ಎಲ್ಲ ಇವತ್ತು ರಜಾ ನೋಡ್ರಿ, ಎಲ್ಲ ವೀಕೆಂಡ್ ಪ್ಲ್ಯಾನ್ ಮಾಡ್ಕೊಂಡು ಜಾಲಿ ರೈಡ್ ಮಾಡ್ತವ್ರೆ. ಸೊ ನಾವು ಜಾಲಿ ರೈಡ್ಗೆ ಹೋಗ್ತಾಯಿದ್ದೀವಿ. ಒಂದು ಕಡೆ ಎಲ್ಲಿ ಅಂದರೆ ಚಿಕ್ಕಮಂಗ್ಳೂರಿಗೆ ಹೋಗ್ತಾಯಿದ್ದೀವಿ. ಎಲ್ಲ ಒಂದು ಬಾಯ್ಸ್ ಎಲ್ಲ ಒಂದು 3-4 ಜನ ಗಾಡಿಗಳು ತೊಗೊಂಡು ಎಲ್ಲ ಡಬಲ್ಸ್ ಹೋಗ್ತಾಯಿದ್ದೀವಿ. ಎಲ್ಲ ಇವಾಗ ಬಿಟ್ಟಿದ್ದೀವಿ, ಅಲ್ಲೇ 5 ಗಂಟೆ ಆಯಿತು. ಸೊ ಇವಾಗ ಅಲ್ಲೇ ಪಾರ್ಲೇಜಿ ಟೋಲ್ ಹತ್ರ ಇದ್ದೀವಿ. ಏನು ಪೂರ್ತಿ ಟ್ರಾಫಿಕ್ಕು, ಇನ್ನೆಲ್ಲ ಇವತ್ತೆಲ್ಲ ಎಲ್ಲ ರೈಡರ್ಸ್ ಎಲ್ಲ ರೋಡಿಗೆ ಬಂದ್ಬಿಟ್ಟಿರ್ತಾರೆ ಬಿಡಿ. ಯಾಕೆಂದರೆ ಒಳ್ಳೆ ಟೈಮ್, ಈಗ ರಜಾ ಇದೆ, ಚೆನ್ನಾಗಿದೆ ಈಚೆ ಹೋಗಂತೂ. ಸೊ ಟ್ರಾಫಿಕ್ ಅಂತೂ ಹೆವಿ ಇದೆ. ನೀವು ನೆಲಮಂಗಲ ದಾಟೋವರೆಗೂ ನಮ್ಗೆ ಹಿಂಗೆ ಹಿಂಸೆ ಅನ್ಸುತ್ತೆ ಮೋಸ್ಟ್ಲಿ. ಬಟ್ ತುಂಬ ಜನ ಇದ್ದಾರೆ ಗುರು. ಆ್ಯಸ್ ಯೂಶ್ವಲ್ ನಾವು ಇವತ್ತು MT-15 ಹೋಗ್ತಾಯಿದ್ದೀವಿ. ನೀವು ನಮ್ಮ ಇವಾಗ ಏನು ನೋಡ್ತೀರಾ ಅಂದರೆ ವೆರೈಟಿ ಆಫ್ ಗಾಡೀಲಿ ರೈಡ್ ನೋಡ್ತೀರಾ ಅಷ್ಟೇ. ಒಂದು ಎಲ್ಲ ಥರ ಗಾಡೀಲಿ ಒಂದು ರೈಡ್ ಮಾಡಿಬಿಡ್ತೀನಿ. ಫೈನಲಿ ವಿ ಆರ್ ಇನ್ ಹಾಸನ್ ರೋಡ್. ಏನು ಫುಲ್ಲು ಜಾಮು, ಜನಗಳೆಲ್ಲ ಟೋಲ್ ಹತ್ರ ಅಷ್ಟು ಜನ ಅವ್ರಿಗೂ ಯಪ್ಪ, ಜನ ಸಾಗರ ಅಂದ್ಕೊಳ್ರಿ. ಹತ್ರ ಒಳ್ಳೆ ವೀಕೆಂಡ್ ನೋಡ್ರಿ, ಜನ ಒಳ್ಳೆ ಟ್ರಿಪ್ ಹೊಡಿತವ್ರೆ. ಸೊ ಅವ್ರು ಹೈವೇ ಹತ್ತೋರ್ಗೂ ಅಷ್ಟೇ ಹತ್ತು ಬಿಟ್ಟ ಮೇಲೆ ಒಂಚೂರು ಖಾಲಿ ಸಿಗುತ್ತೆ, ಫ್ರೀ ಸಿಗುತ್ತೆ. ಇನ್ನು ಈ ಟೋಲ್ಗಳಲ್ಲಿ ಅಷ್ಟೇ ರಶ್ಶು ನಮಗೆ. ಬಟ್ ಟೋಲ್ಗಳಲ್ಲಿ ಅವನಾರ ಟೀ ಅಂಗಡಿ ಇಟ್ಕೊಂಡ್ಬಿಟ್ಟಿದ್ರೆ ಇವತ್ತು ಕೋಟಿ ಮಾಡ್ಬಿಟ್ಟಿರ್ತಾನೆ ಅಂದ್ಕೊಳ್ಳಿ ಒಂಥರ ಲೆಕ್ಕದಲ್ಲಿ. ಅವನೇ ಒಂದು 3-4 ಬ್ರ್ಯಾಂಚ್ ಓಪನ್ ಮಾಡ್ಬಿಟ್ಟಿದ್ರೆ ಅಷ್ಟು ಜನ ಅಂದ್ಕೊಳ್ಳಿ ಇಲ್ಲೆಲ್ಲ. ಸೆಂಟ್ರಲ್ಲಿ ಈ ಥರ ನಿಧಾನಕ್ಕೂ ಗಾಡಿಗಳು ಸಿಗ್ತವೆ, ನೋಡ್ಕೊಂಡು ಹೋಗ್ಬೇಕಷ್ಟೆ. ಎಲ್ಲ ಬಾಯ್ಸ್ ಎಲ್ಲ ಲೈನಪ್ ಮಾಡ್ಬಿಟ್ಟವ್ರೆ ನೋಡ್ರಿ. ಯಾವುದೋ ಆರ್ಲಿ, ಬುಲೆಟು, ಜಾವ ಎಲ್ಲ ಐತೆ. ಏನು ಬರ್ತಾ ನೋಡಿದ್ವಲ್ಲ, ಸುಮಾರು ಗಾಡಿಗಳೆಲ್ಲ ಲೈನಪ್ ಮಾಡಿ ನಿಂತ್ಕೊಂಡ್ಬಿಟ್ಟವ್ರೆ ಕ್ರೇಜಿಯಾಗಿ. ಎಲ್ಲ ದೊಡ್ಡ ಗಾಡಿಗಳೆಲ್ಲ ಬಂದ್ಬಿಟ್ಟಿದ್ದೀವಿ ರೋಡ್ಗೆ ಅಂದ್ಕೊಳ್ರಿ. ಯಾಕಂದ್ರೆ ಅವ್ರಿಗೆ ಸಿಗೋದೆ ಪಾಪ, ಅವ್ರಿಗೆಲ್ಲ ವೀಕ್ ಡೇಸಲ್ಲಿ ರಜಾ ಸಿಕ್ಕುತ್ತೆ, ಯಾವಾಗ ಸಿಗುತ್ತೆ ಅವಾಗ ಬಂದ್ಬಿಡ್ತಾರೆ. ಆಲ್ಮೋಸ್ಟ್ ಎಲ್ರಿಗೂ ಶನಿವಾರ ಭಾನುವಾರ ರಜಾ ಇದ್ದೇ ಇರುತ್ತೆ. ಚೀಟಿ ಒಂಥರ ಅದಂತ ಕ್ರೇಜಿ ಕಲರ್ ಅಂದ್ಕೊಳ್ಳಿ ಚೀಟಿನಿ. ಈ ತಂದೂರ್ ಚಾಯಲ್ಲಿ ಒಂದು ಟೀ ಕುಡ್ಕೊಂಡು ಆಲೆ 6 ಕಾಲಾಯಿತು. ಇನ್ನು ಹಾಸನಲ್ಲಿ ನಾಷ್ಟ ಮಾಡೋಣ ಅಂತ ರೆಡಿ. ಹಾಯ್ ಬ್ರೋ. ನಿನ್ನೆ ಮಾಡೋದು ಪುನಿ ಏರಿಯಾದಲ್ಲಿ ನೋಡ್ಬಾರ್ದು ಜನಗಳು. ನಿಮ್ದು ಅವಳಲ್ಲಿ ಏಜ್ ಅಲ್ವಾ ನೀನು? ಕತೆ ಒಂದು SD, ಇನ್ನೊಂದು ಎನ್ಫೀಲ್ಡ್ ಅಂಟರ್ ಇದು. ಸೊ ಹಾಸನಲ್ಲೆಲ್ಲ ಟಿಫನ್ ಮಾಡಿಕೊಂಡು ಇವಾಗ ನಾವು ಚಿಕ್ಕಮಂಗ್ಳೂರು ಕಡೆ ಹೊರಟಿದ್ದೀವಿ. ನಿಮಗೆ ರೋಡ್ ತುಂಬ ಈ ಇಕ್ಕಿ ಜನಾಂಗದವ್ರು ಇರ್ತಾರೆ ನೋಡಿ, ಅವ್ರದ್ದು ಕೊಬ್ಬರಿ ಎಣ್ಣೆ ರೋಡ್ ತುಂಬ ಹಾಕಿರೋದು. ಈ ರೋಡ್ ಪೂರ್ತಿ ಅವರೇ. ನೀವು ಯಾವ ರೈಟಲ್ಲಾರು ನೋಡಿ, ಲೆಫ್ಟಲ್ಲಾರು ನೋಡಿ, ಪೂರ್ತಿ ಅವರೇನೆ. ಸೊ ನಾವೊಂದು 4 ವೆಹಿಕಲ್ ಹೋಗ್ತಾ ಇದ್ದೀವಿ. ಒಂದು MT-15, ಇನ್ನೊಂದು SD, ಜಾವಾ SD ಬರುತ್ತಲ್ಲ ಆ ಗಾಡಿ, ಒಂದು ಅಡ್ವೆಂಚರ್ದು, ಮತ್ತು ಇನ್ನೊಂದು ಯೂನಿಕಾನು, ಮತ್ತು ಇನ್ನೊಂದು ಎನ್ಫೀಲ್ಡ್ ಅಂಟರಲ್ಲಿ ಹೋಗ್ತಾ ಇದ್ದೀವಿ. ಸೊ ಎಲ್ಲ ಗಾಡೀಲಿ ಇಬ್ಬಿಬ್ರು ಆರಾಮಾಗಿ ಕರೆಕ್ಟಾಗಿ ಎಷ್ಟು ಜನ ಅಂದರೆ 4 ಗಾಡಿ, 4-5 ಗಾಡಿ, 4 ಗಾಡಿ ಅನಿಸುತ್ತೆ, 4 ಗಾಡಿ. ಸೊ 7 ಜನ ಇದ್ದೀವಿ ಕರೆಕ್ಟಾಗಿ. ನಾನೊಬ್ಬ ಸೋಲೋ, ಇನ್ನಿರು ಡಬಲ್ಸು, ಅಲ್ಲೂ ಡಬಲ್ಸು, ಹಿಂದೆನೂ ಡಬಲ್ಸು. ಬ್ರೋ ಇದು ನಮ್ಮ ಹುಡುಗಂದು ಹೊಸದು, ರೀಸೆಂಟಾಗಿ ಒಂದು 3 ಮಂತ್ಸ್ ಆಗಿದೆ ನಾವು ತೊಗೊಂಡು. ಚಿಕ್ಕಮಂಗ್ಳೂರು ವೆದರ್ ಅಂತೂ ಬ್ಯೂಟಿ ಅನ್ಕೊಳ್ಳಿ, ಇಷ್ಟು ಗೊತ್ತೈತೆ. ಅನ್ಎಕ್ಸ್ಪೆಕ್ಟೆಡ್ ಅಂತಾರಲ್ಲ, ಹಂಗೆ ಆಗ್ತೈತೆ ಯಾಕೋ. ಚಿಕ್ಕಮಂಗ್ಳೂರು ಅಂದರೆ ಮಳೆ ಹುಯ್ತಾ ಇರಬೇಕು, ಆವಾಗಲೇ ಚಿಕ್ಕಮಂಗ್ಳೂರು ಅನ್ಸ್ಕೊಳ್ಳೋದು. ಆ ಮಳೆ ಅಲ್ಲೂ ಇದೆ, ಬೆಂಗಳೂರಲ್ಲಿ ಹುಯ್ತಿದೆ, ಅದೇ ಬೇಜಾರು. ನೋಡೋಣ, ಹೇಳೋಕ್ಕಾಗಲ್ಲ ಬೇಜಾರು ಹೆಂಗೆ ಅಂತ. ಸೊ ಹೋಪ್ ಫಾರ್ ದಿ ಗುಡ್. ನೋಡೋಣ. ರೋಡ್ ಮಾತ್ರ ಚಿಕ್ಕಮಂಗ್ಳೂರ್ದು ಅಯ್ಯೋ ಗುಂಡಿ ಮಾಡಿ ಇಕ್ಬಿಟ್ಟವ್ರು, ಟಾರು ಹಾಕಲ್ಲ, ಏನಿಲ್ಲ. ಏನು ಪ್ರಾಜೆಕ್ಟ್ಗಳು ತೊಗೊಂಡು ಅದೇನು ಮಾಡ್ತಾರೋ ಗೊತ್ತಿಲ್ಲ ನಮ್ಮ ಗೌರ್ಮೆಂಟವರು. ಕತೆ ನಾನಂತೂ ಜಾಗ ನೋಡ್ಕೊಂಡು ಕ್ರೂಸ್ ಮಾಡ್ಕೊಂಡು ಹೋಗೋದೇ ಆಯಿತು ಈ ಸ್ಪೇಸಲ್ಲಿ. ಬಟ್ ಚೆನ್ನಾಗಿದೆ ಒಂಥರ ಈ ಬಿಸಿಲತ್ತಲ್ಲಿ ವ್ಯೂ. ಬಟ್ ಇನ್ನು ಮಳೆ ಬಂದಿದ್ದರೆ ಮಜಾ ಇರ್ತಿತ್ತು ಗಾಡಿ ಓಡಿಸೋಕ್ಕೆ. ಸೊ ಮಳೆ ಇಲ್ಲ ಅನ್ನೋದೊಂದೇ ಫೀಲು, ಅದು ಬಿಟ್ಟರೆ ಇನ್ನೆಲ್ಲ ಓಕೆ. ಏನು ಇಷ್ಟು ಜನ ಅಂತೀರಾ? ನನ್ನ ಮುಂದೆ ಒಂದು I-20 ಹೋಗ್ತಾಯಿದೆ, ಸ್ಪಾಯ್ಲರ್ ಹಾಕ್ಸೋದು ಸಖತ್ತಾಗಿ ಹಾಕ್ಸೋರು, ಕ್ರೇಜಿ ಇದು ಸೌಂಡ್ ಮಾತ್ರ. ಅಲ್ಲಿ ಬರ್ಬೇಕಾದ್ರೆ ಕಾಂಪಿಟೇಷನ್ ಕೊಡ್ತಾಯಿದ್ರು, ಅವಾಗ ನೋಡಿದ್ದು ಸೌಂಡು ಕ್ರೇಜಿ ಇತ್ತು. ಗೋಪುರ ಬ್ಯಾಟ್ರಿ ಚಾರ್ಜ್ ಖಾಲಿ ಆಗ್ಬಿಟ್ಟಿತ್ತು, ಇಲ್ಲಾಂದರೆ ಅದು ವೀಡಿಯೋ ಮಾಡ್ಕೊತಿದ್ದೆ. ಇರಲಿ ನೋಡ್ರಿ, ಏನು ಲೈನಪ್ಪಲ್ಲಿ ಹೋಗ್ತವ್ರೆ ಎಲ್ಲ. ಇವರೆಲ್ಲ ಫ್ರೆಂಡ್ಸೇ, ಒಂದೇ ಗ್ಯಾಂಗ್ ಅವರು ಹೋಗ್ತಿರೋದು. ಕ್ರೇಜಿ ನೋಡಿ ಆ ರಾ ಸೌಂಡು. ಸೊ ಇನ್ನೇನು ಹತ್ತತ್ರ ಒಂದು 20 ಕಿಲೋಮೀಟರ್ ನಾವು ಚಿಕ್ಕಮಂಗ್ಳೂರು ಅಷ್ಟೇ. ಚಿಕ್ಕಮಂಗ್ಳೂರಿಗೆ ಎಂಟ್ರಿ ಆದ್ವಿ. ನೀವು ಲ್ಯಾಂಡ್ ಸರ್ಫೇಸ್ ನೋಡ್ಬೋದು.
ನಮ್ಮ ಹುಡುಗರುಗಳಿಗೆ ಅವ್ರ ಗಾಡಿನ ಸೈಡ್ಗೆ ಹಾಕಿ ನಿಲ್ಲಿಸಿ ಒಂದು ಫೋಟೋ ತೆಗೆದ್ರೆ ಅವ್ರಿಗಿರೋ ಅದ್ರಲ್ಲಿ ಸಿಗೋ ಖುಷಿ ಬೇರೆ ಯಾರೇ ಒಂದು 20 ಗ್ರಾಮ್ ಚಿನ್ನ ಕೊಟ್ಟರು ಸಿಗಲ್ಲ ಗುರು. ಆ ಪಾಟಿ ಖುಷಿ ಪಡ್ತಾರೆ ನಮ್ಮ ಹುಡುಗರು. ನಾನೇನು ಅಂದರೆ ಗಾಡಿನ ಫೋಟೋ ತೆಗೆದು ಬಿಡ್ಬೇಕಷ್ಟೇ ನಾವು, ಒಂದು ಲೈನ್ ಅಪ್ ಮಾಡಿ ಹುಡುಗಂದಷ್ಟು ಜನ. ಬ್ರೋ ಒಂದು ನಿಮಿಷ ಜಾಗ. ಮೊನ್ನೆ 3 ಜನ ಬೀಳಿಸ್ಬಿಟ್ಟಿಯಾ ನೋಡ್ರಪ್ಪ. ಫೈನಲಿ ನಮ್ಮ ಹುಡುಗರೆಲ್ಲ ಸೇರಿ ಇದೆ ಗಾಡಿನ ಲೈನ್ ಅಪ್ ಮಾಡಿದ್ರು. ಹಾಯ್. ಏನಿಲ್ಲಿ ಸುಮ್ಮನೆ ಹಿಂಗೆ ಟೀ ಕುಡಿಯೋಣ ಅಂತ. ಕಾಫಿ ಕುಡಿಯೋಣ ಅಂತ ಬಂದೆ. ನೈಸ್ ಟು ಮೀಟ್ ಯು. ಬಟ್ ಬಂದು ಸಿಗ್ಲಿಲ್ಲ, ವಾಪಸ್ ಇದು ಪಾರ್ಲೆಜಿ ಬಿಸ್ಕೆಟ್ ಸಿಗ್ಲಿಲ್ಲ, ಅದಕ್ಕೆ ವಾಪಸ್ ಹೋಗ್ತಾ ಇದ್ದೀನಿ. ನೀನು ಸಮಾಚಾರ ಈ ಕಡೆ ಬಂದು ನೀವು ಹೇಳಬೇಕು ದೊಡ್ಡವರು. ಆಫ್ಟರ್ ಲಾಂಗ್ ಟೈಮ್ ನೋ ಸಿ ಅಂದರೆ ನಾವು ತುಂಬ ಬ್ಯುಸಿಯಾಗಿದ್ದೀವಿ ಈಗ ಲೈಫಲ್ಲಿ. ಈಗ ಚಿಕ್ಕಮಗಳೂರಿಗೆ ಬಂದ್ವಿ ಫೈನಲಿ. ನಾವೆಲ್ಲ ಸುತ್ತಾಡ್ಕೊಂಡು ತಿರ್ಗಾಡ್ಕೊಂಡು ಬರೋಷ್ಟರಲ್ಲಿ ಇಷ್ಟೊತ್ತಾಯಿತು. ಆ್ಯಕ್ಚುಲ್ ಚಿಕ್ಕಮಗಳೂರು ಫೀಲು ಇವಾಗ ಆಗ್ತೈತೆ. ಇಷ್ಟೊತ್ತವರೆಗೂ ಬಿಸಿಲಿತ್ತು, ಮಾಮೂಲಿ ಕ್ರೂಸ್ ರೋಡ್ ಇತ್ತಷ್ಟೇ. ಅದು ಬಿಟ್ಟರೆ ಇವಾಗ ನೋಡ್ರಿ ಅಕ್ಕಪಕ್ಕ ಎಲ್ಲ ಮರ, ಈ ಥರ ಕತ್ಲೆ, ಈ ಥರ ಇತ್ತು ನೋಡ್ರಪ್ಪ ಚಿಕ್ಕಮಗಳೂರು ಅಂತ ಅನ್ಸ್ಕೊಳ್ಳೋದು. ಇಲ್ಲ ಅಂದರೆ ಯಾವುದೋ ಹೈವೇ ಮೈಸೂರು ರೋಡ್ ಹೈವೇಲಿ ಹೋದಂಗೆ ಆಗ್ತದೆ. ಎಲ್ಲ ಹೈವೇಗಳು ಹಂಗೆ ಮಾಡಿಬಿಟ್ಟಿದ್ದಾರೆ. ಮತ್ತು ಈ ರೋಡ್ ನೋಡಿ ಏನು ಪೀಸಾಗಿದೆ ಅಂದರೆ ತಣ್ಣಗೆ, ಕ್ರೇಜಿ ಹಿಂಗಿರಬೇಕು. ವೆದರ್ ಮೈಲ್ಡಾಗಿದೆ, ಬಿಸಿಲು ಇಲ್ಲ ಈ ಕಡೆ, ಈ ಥರ ಮೈಲ್ಡಾಗಿದೆ. ಬಾಯ್ಸ್ ಯಾಕಪ್ರ ಎಲ್ಲ ಇಷ್ಟೊತ್ತು ಎಲ್ಲೆಲ್ಲೆಲ್ಲ ಬತ್ತಿದ್ದವರು ಇವಾಗ ಲೈನಲ್ಲಿ ಬರ್ತಾವ್ರೆ. ಪರವಾಗಿಲ್ಲ, ಇಷ್ಟೊತ್ತು ಅವ್ರಿಗೆ ಹೆಂಗೆ ಬೇಕಂಗೆಲ್ಲ ನುಗ್ತಾ ಇದ್ರ ಅತ್ತಾಗೆ. ಸರಿ ಆಯ್ತು, ಒಳಗಡೆ ಲೋ ಪುನಿ ನಡೆಯಲ್ಲೋಗಿ ನೀನು ಅಲ್ಲೋಗಿ ನೀರಲ್ಲಿ ಬಿದ್ದು ಒದ್ದಾಡುವಂತೆ. ಬ್ರೋ ಹೆಂಗಿದೆ ಕ್ರೇಜಿ, ಬೆಂಕಿ ಕ್ರೇಜಿ. ಬ್ರೋ ಹೇಗಿದೆ ಆಫ್ ರೋಡು? ಹಾಂ, ಮುಂದೆ ಕೇಳಿಸುತ್ತೆ ಹೇಳಿ. ಹಾಂ, ನೋಡೋರು ಟೀಮಲ್ಲಿ ಇಲ್ಲ, ಎಲ್ಲ ಓಡೋಡೋಯ್ತವ್ರೆ. ನೀನು ಹೊಡಿತೀಯಪ್ಪ, ನಮ್ಗೆ ಹೊಡಿಯೋಕ್ಕಾಗಲ್ಲ ತಮ್ಮ. ಇವನ್ನೆಲ್ಲ ಬೀಳ್ತಾನೆ ಇವತ್ತು. ಓಹೋ, ನಮ್ದೆಲ್ಲ ಸ್ಪೋರ್ಟ್ಸ್ ವೇರಿಯಂಟೆಡ್ ಗಾಡಿ. ಸೊ ಅವ್ರ ಥರ ಎಲ್ಲ ಓಡ್ಕೊಂಡು ಆಡ್ಕೊಂಡೆಲ್ಲ ಹೋಗೋಕ್ಕಾಗಲ್ಲ. ನಾವು ಪ್ರಶಾಂತವಾಗಿ ಹೋಗ್ಬೇಕು. ಸೊ ನಾವು ಪ್ರಶಾಂತವಾಗಿ ಹೋಗೋಣ. ಸೊ ನೋಡ್ರಿ, ಇಲ್ಲೊಂದು ಯಾವುದೋ ಶಿವನ ದೇವಸ್ಥಾನ ಇದೆ. ಇಲ್ಲಿ ಎರಡು ರೋಡ್ ಇದೆ, ಯಾವ ಕಡೆ ಹೋಗೋದು ಅಂತ ನಮಗೂ ಅಷ್ಟು ಕ್ಲಾರಿಟಿ ಇಲ್ಲ, ಹುಡುಗರಿಗೂ ಇನ್ನೂ ಕ್ಲಾರಿಟಿ ಇಲ್ಲ. ಎಲ್ಲ ಓಮ್ನಿಯವ್ರನ್ನ ಅಡ್ಡ ಹಾಕೊಂಡು ಕೇಳ್ತವ್ರೆ. ಈ ರೋಡಿಂದ ಬಂದ್ವಿ, ಈ ಕಡೆಯಿಂದ ಕ್ರೇಜಿ ಇತ್ತು ಆಫ್ ರೋಡಿಂಗ್ ಮಾತ್ರ. ಅಲ್ಲಿನೂ ಕ್ರೇಜಿ ಆಗಿದೆ ಅಂತ ಹೇಳಿದ್ದಾರೆ. ನೋಡೋಣ, ಲೆಟ್ಸ್ ಟ್ರೈ ಅಂದ್ಬಿಟ್ಟು ಎಲ್ಲರ ಹೊತ್ತಾಗೆ ಅವ್ರವ್ರ ಗಾಡಿಗಳು ಎತ್ಕೊಂಡು ಚೆಸ್ತಾ ಬಿದ್ದವ್ರೆ. ಬ್ರೋ, ಈಗ ನಿಮ್ಮ ಬಗ್ಗೆ ಏನೇನೋ ನ್ಯೂಸ್ ಹಾಕ್ತಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ. ಸೊ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ನಮ್ದೇನಿಲ್ಲ ಅಣ್ಣ, ಎಲ್ಲ ಸಿದ್ದರಾಮಯ್ಯ ಕೃಪೆ. ಆದರೆ ನಾವು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ವಿ, ಸ್ವಲ್ಪ ಏನೇನೋ ತುಂಬ ಕಾಂಟ್ರವರ್ಸಿಗಳಾಗ್ತಿದೆ. ನಿಮ್ದ ಎಲ್ಲ ರೋಡಿಂದ ತೆಗಿತಾರಂತೆ, ಅದಕ್ಕೆ ನೀವೇನು ಹೇಳ್ತೀರಾ? ನಮ್ಮ ಮನಸ್ಸು ನಮ್ಗೆ ಒಳ್ಳೇದು ಮಾಡಿದ್ರೆ ದೇವರು. ಒಳ್ಳೇದು ಲೇ, ಅದೇನಂತದ್ದು ಗೊತ್ತೇನೋ, ನನ್ನ ಫೋಟೋ ಇಟ್ಕೊಂಡು ಏನು ಮಾಡ್ತೀರಾ ಸರ್ ಅಂತ ಇತ್ತದು. ಆಮೇಲೆ ಒಂದೇ ಒಂದು ಕಳಕಳಿಯ ಪ್ರಾರ್ಥನೆ, ಪಂಚೆ ಮುಚ್ಕೊಂಡು ಮಲ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ವಂದನೆಗಳು. ಇವಾಗ ಲೇ ಉಂಟೋಗ್ಬಿಟ್ಟಿಯೋ. ಅಲ್ಲ ನಿಮಿಷ, ನೀನು ಒಂದೇ ನಿಮಿಷ ಬಿದ್ದ ಅನ್ನಿಸ್ತದೆಲ್ಲ. ಪುನಿ ಅಣ್ಣ ಸತ್ತ ಕಾಣ್ತಿಲ್ಲ, ಹೊಟ್ಟೋದ್ನಲ್ಲ ಇವನು. ಅಲ್ಲಿ ತಿರ್ಗಾಡ್ಕೊಂಡು ಜೋರಾಗಿ ಹೋದ.
ಎಲ್ಲ ತಿರ್ಸ್ಕೊಂಬತ್ತೀನಿ ಆಫ್ ರೋಡಿಂಗ್ ಮಾಡ್ತೀನಿ ಅಂತ ಬರಲಿಲ್ಲ ಅಣ್ಣ. ಅದೆಲ್ಲ ಬಿದ್ದನೇನೋ ಡ್ರಿಫ್ಟ್ ಗಿಫ್ಟ್ ಹೊಡಿಯೋಕೆ ಹೋಗಿರ್ತಾನೆ, ಹಾಯ್ಕೊಂಡಿರ್ತಾನೆ. ಕಾಣ್ತಲ್ವಲ್ಲ? ಬಿದ್ದೋಗಿರ್ತಾನೆ. ಓಯ್ ಬಾರೋ, ಫಿಕ್ಸ್ ಬಿದ್ದೋಗೋನೆ. ಓ ಬಿದ್ದೋಗೋನೆ ಅಲ್ಲ, ಉಂಟೋಗ್ಬಿಟ್ಟವನೆ ಪಕ್ಕ. ಇಷ್ಟೊಂದ್ರೆ ಇದು ಬತ್ತಾನೆ ಇಲ್ಲ. ಈಗ ಬಂದ ಬಿದ್ದ ಜಸ್ಟ್ ಮಿಸ್, ಇನ್ನೊಂದು ಮತ್ತೆ ಜಸ್ಟ್ ಮಿಸ್ಸು. ಇವತ್ತು ಯಾಕೋ ಇನ್ನು ನಮ್ಮ ಇವನ್ ಥರ ಆಯ್ತಾನೆ ಅನಿಸುತ್ತೆ, ನಮ್ಮ ಶೆಟ್ಟಿ ಕತೆ. ಬ್ರೋ ಸೂಪರ್ ಬ್ರೋ. ಬಿದ್ದೋದಾ? ಉಲ್ಟಾ ಎಲ್ಲ ಎತ್ತಿ ನಾನೇ ಬರೋ ಅನ್ಸ್ಕೊಂಡ್ ಬಂದೆ ನೋಡಿ. ಆಗ್ಬೇಕು ಬಾ ನಿನ್ಗೆ ನನ್ನ ಮಗನೇ. ಏನು ಬೀಳಕ್ಕ? ಕ್ರೇಜಿ ಇದೆ ವೆದರ್ ಮಾತ್ರ. ನಡಿ ಬ್ರೋ. ಹಾಂ ನುಗ್ಗು. ನನ್ನ ಮಜಾ ಇದೆ ಆ್ಯಕ್ಚುಲಿ. ನೆನೀತಾ ಇರೋದಕ್ಕೆ ಒಂಚೂರು ಸರಿ ಹೋಯ್ತಿಲ್ಲ, ಅದು ಬಿಟ್ಟರೆ ಮಜಾ ಅಂತೂ ಇದೆ. ಬಾಡಿ ಮೇಲೆ ನೆನೀತಿಲ್ಲ, ಕೆಳಗಡೆ ಪ್ಯಾಂಟ್ ಮಾತ್ರ ತುಂಬ ನೆನೀತಿದೆ. ನೋಡೋಣ. ಎಲ್ಲ ಅವ್ರು ಇಲ್ಲೂ 60 ಸ್ಪೀಡಲ್ಲಿ ಹೋಯ್ತವ್ರೆಲ್ಲ ಹಾಳಾದವರು. ಕ್ರೇಜಿ ಆದರು ನಮ್ಮ ಹುಡುಗರು. ಧೈರ್ಯಗಳು ಮೆಚ್ಚಬೇಕು. ನುಗ್ತಾರಲ್ಲ ಏನೇ ಆದ್ರೂ, ಅದೇ ಹೇಳ್ರಿ. ಬಟ್ ವೆದರ್ ಕ್ರೇಜಿ. ನಾವು ಬಿಸಿಲು ಅಂದ್ಕೊಂಡು, ಬಟ್ ಮಳೆ ಬಂದು ಒಳ್ಳೆ ಮಜಾ ಕೊಡ್ತಿದೆ. ಚಿಕ್ಕಮಂಗ್ಳೂರಲ್ಲಿ ಮಳೆ ಇಲ್ಲ ಅಂದರೆ ಹೆಂಗೆ ಹೇಳ್ರಿ. ಫೈನಲಿ ಇಲ್ಲಿಗೆ ಬಂದ್ವಿ. ನಡಿ ಪುನಿ. ಸೊ ಇಲ್ಲಿಂದ ಆಫ್ ರೋಡಿಂಗ್ ಶುರು. ನೋಡ್ರಪ್ಪ ಈ ಪಾರ್ಟಿ ಐತೆ. ಅವನು AD ಹಿಡ್ಕೊಂಡು ಒದ್ದಾಡ್ತವನೆ. ನಮ್ಮದು MT-15 ಹೋಗುತ್ತೆ, ಒಳ್ಳೆ ಗಾಡಿ ಹೋಗುತ್ತೆ. ನೋಡೋಣ ಇರಿ, ಅವನಿಗೆ ಬರ್ತಾನೆ. ಬರ್ಬೇಕೇನಾ? ಲೆಟ್ಸ್ ಗೋ. ನಮ್ಮ ಹುಡುಗ ವಿಡಿಯೋ ಮಾಡ್ತಾವನೆ. ಓಯ್ ಅಯ್ಯೋ ಅಪ್ಪ ಮತ್ತೆ ಅಯ್ಯೋ ಅಕ್ಕ ಬಿದ್ರು. ಅಕ್ಕ ತುಪ್ಪಕ್ಕಂತ ಬಿದ್ರು. ನಮ್ಮ ಹುಡುಗ ADV ತಗೊಂಡಿರೋದಕ್ಕೆ ಪ್ರಯೋಗ ಮಾಡ್ತಾವನು ಇವತ್ತು. ಯಾವ್ಯಾವ ಥರ ಮಾಡ್ಬೋದು ಅಂತ ADVಲಿ ಮಾಡಲಿ. ಫುಲ್ಲು ಜಿಗಮ್ಗ ಆಫ್ ರೋಡಿಂಗು ಇವತ್ತು. ಏನಂದ್ರೆ ನಮ್ಮ ಸೇಫ್ಟಿ ನಾವು ಹೋಗ್ಬೇಕು. ಓಹೋ ಈ ಥರ ಎಲ್ಲ ಡಿಸ್ಕೋ ಆಗುತ್ತೆ. ಅವಾಗ ಡಿಸ್ಕೋ ಚೆನ್ನಾಗಿ ಆಗುತ್ತೆ. ನಾವು ಒಂಚೂರು ಆಯ್ಕೊಂಡ ವಿಡಿಯೋ ಮಾಡಿದ್ದೀನಿ. ಸುಮ್ಮನೆ ಅವೆಲ್ಲ ಮಾಡಬೇಕು. ಇರಲಿ ಸುಮ್ಮನೆ ಗಟ್ಟಿ ಕೂತ್ಕೊಳ್ಳಿ ಸಾಕು. ನಾನು ಕರ್ಕೊ ಹೋಗ್ತೀನಿ. ಬನ್ನಿ ನಾವು ನುಗ್ಗ. ನಡಿ ಹೋಗುತ್ತೆ ನುಗ್ರಿ ಹೇಳ್ತೀನಿ. ಭಯ ಬೀಳ್ಬೇಡ್ರಿ. ನಡ್ರಿ ತಳ್ಳಾಗಿ ಎತ್ತಕ್ಕವ್ರೆ ಹುಡುಗರು. ಅಷ್ಟೇ ಸಿಂಪಲ್.
ಹೋಗುತ್ತಾ? ಮೋಸ್ಟ್ಲಿ ಇರಬೇಕು. ನಿಮ್ ಆ ಗಾಡಿ ತರಲ್ವಾ? ನಿಮ್ದಲ್ವಾ? ನಿಮ್ದು ಹೋಯ್ತಾ? ಎರಡು ಅದೇ ಗಾಡಿಗಳು ಹೋಗೋಯ್ತಾ? ಬ್ರೋ ಒಂದು ವಿಡಿಯೋ ಮಾಡ್ಬಿಡ್ತೀರಾ? ಕ್ರೇಜಿ ಇದೆ ಸ್ಪಾಟು. ಅಲ್ಲಿ ನೋಡ್ರಿ ನೀರು ಮಸ್ತಾಗಿ ಕಾಣ್ತಿದೆ. ಅಲ್ಲಿ ಝೂಮ್ ಹಾಕಿ ನೋಡ್ರಿ. ಯಪ್ಪ ಹೆಂಗಿದೆ ಬ್ರೋ ಆಫ್ ರೋಡಿಂಗು? ಯಾವ ಲೀಚನ ಕಸ್ತಿರೋದು? ಹೂಕೊಂಡ್ರು ಇಲ್ಲೆಲ್ಲ ಕಷ್ಟ ಬಿದ್ದೈತೆ. ಬ್ರೋ ವಿಡಿಯೋ ಮಾಡ್ಬಿಡ್ತೀನಿ. ಪ್ಯಾಂಟ್ ಒಳಗೆ ಏನಾರು ಹೋಯ್ತಾ? ಕಮಾನ್ 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 ಬ್ರೋ. ಮಾಡ್ತಾ ಇದ್ದೀರಾ? ಓ ಲೀಚ್ ಎಲ್ಲ ಕಷ್ಟ ಬಿದ್ದೈತೆ ಗುಡು ತೊಡೆಗೆಲ್ಲ. ಅದ್ರಲ್ಲಿ ಬೇರೆ ಆಫ್ ರೋಡಿಂಗ್ ನನ್ನ ಮಕ್ಳ ಜೊತೆ. ಬ್ರೋ ಹೆಂಗೆ? ಭಾರಿ ಆಗೈತೆ. ಹೌದು ಬ್ಯಾಟ್ರಿ ಇಲ್ವಲ್ಲ ಯಾರ್ದ್ರಲ್ಲದು? ಇಲ್ಲ ಚಾರ್ಜ್ ಹಾಕಿದ್ದೀನಿ ಒಂದು ನೋಡೋಣ. ಫುಲ್ ಎಲ್ಲ ಗಾಡಿ ಫುಲ್ಲು ಮಡ್ಡಿ ಅನ್ಕೊಳ್ರಿ. ಕ್ರೇಜಿಯಾಗಿ ಕಲರ್ ಸಕ ಕಾಣ್ತಿದೆ. ಒಳ್ಳೆ ಆಫ್ ರೋಡಿಂಗು. ಅರ್ಧ ಭಾಗ ಹೋಗ್ಬಿಟ್ಟಿದ್ದೀವಿ ಅನ್ಕೊಳ್ರಿ ಗಾಡಿಲೆ ನೋಡ್ರಿ. ಅದ್ರಲ್ಲಿ ಬೇರೆ ಲೀಚ್ ಎಲ್ಲೆಲ್ಲೆಲ್ಲೋ ಕಷ್ಟ ಐತೆ. ನಡಿ ಮೋಣ ಮೇಲೆ ಇನ್ನು ಮಜಾ ಇರ್ತದೆ. ಸೊ ಕ್ರೇಜಿ ಆಗಿದೆ ಇಲ್ಲಿ ಜಾಗದ್ದು ಮಾತ್ರ ನೋಡ್ರಿ. ವಾಟರ್ ಕ್ರಾಸಿಂಗ್ ಮಾಡೋಕ್ಕೆಲ್ಲ ಮಸ್ತ್ ಜಾಗ ಇದು. ಒಂಥರ ಗೋಪ್ರೋಲಿ ಚಾರ್ಜ್ ಖಾಲಿ ಆಗಿಬಿಟ್ಟಿದೆ. ಅಂದರೆ ಒಳ್ಳೊಳ್ಳೆ ವೀಡಿಯೋಗಳು ಬರ್ತಿತ್ತು. ಬ್ಯಾಟ್ರಿ ಒಂದು ಖಾಲಿ ಆಗಿಬಿಟ್ಟೈತೆ. ಸಕ್ಕತ್ತಾಗಿದೆ. ಒಳ್ಳೆ ಆಫ್ ರೋಡಿಂಗ್ ಅಂದು ಮಾತ್ರ ಕ್ರೇಜಿ ಆಗಿತ್ತು. ಬ್ರೋ ಹೆಂಗಿದೆ? ತಣ್ಣಗೆ ನೀರು. ನಮ್ಮ ಗಾಡಿಗಳು ನೋಡ್ರಿ ಇಲ್ಲಿ ನಿಲ್ಸಿದ್ದೀವಿ. ಕ್ರೇಜಿ ಮಚ್ಚ. ಆದ್ರೂ ಈ ಸಲ ಬಂದಿದ್ದೀವಿ. ವೈರಲ್ ಮಾಡಬೇಡ, ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ಸ್ಕ್ರೀನ್ಶಾಟ್ ಕಳ್ಸಕ್ಕೆ ಹೇಳ. ಅದು ಹುಡುಗಿರ್ ಮಾತ್ರ. ಯಾರು ಸಬ್ಸ್ಕ್ರೈಬ್ ಮಾಡೋದ್ರೂ ವಯಸ್ಸು. ಆದರೆ ಈ ಹುಷಾರಾಗಿ ಬಾ. ನೀವು ಪಂಚೆ ಕಡೆಗತ್ತವನೇ ಮಚ್ಚ. ಅಲ್ಲೊಂದು ಹುಡುಗಿ ಒಂದು ಅಕ್ಕ ಬಿದ್ಲು ಮಚ್ಚ. ಸಕ್ಕತ್ತಾಗಿ ಬಿದ್ಲು. ಅಲ್ಲಿ ಬಿದ್ಬಿಟ್ಟು ವಿಡಿಯೋ ಮಾಡಿದ್ದೀರಾ? ಏನಂದ್ರೆ ಆಮೇಲೆ ನಾನೇನಂದ್ರೆ ಇವನ್ ಮಾತಾಡ್ತಿದ್ರು. ನಾನು ಗೋಪುರದಲ್ಲಿ ವಿಡಿಯೋ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಗಿವ್ ಮೀ $7,000 ಅನ್ಬೇಕಿತ್ತು. ಬಕ್ಸ್ ಇರೋಳು ತಮಿಳ್ನಾಡು ತಮಿಳಲ್ಲಿ ಹೇಳ್ಬೇಕಿತ್ತು ಅಷ್ಟೇ. ಮಚ್ಚ ಇಂಡಿಯನ್ ಕರೆನ್ಸಿ ಎಲ್ಲ ಒಂದೇ. ಇದಿನ್ನೂ